ಉಳ್ಕೋಬೇಕು. ವೈ ಡಿ ಕೆ ವರ್ಸಸ್ HDK ಆಗ್ಬಿಟ್ಟಿದೆ, ಅದಕ್ಕೆ ನನಗೆ ಉತ್ತರ ಕೊಡಿ. ಎಟ್ ದ ಸೇಮ್ ಟೈಮ್ ಎಲ್ಲ ಯೋಜನೆಗಳಿಗೂ ಕರ್ತೃ ಅಂದರೆ ಅದು ಕುಮಾರಸ್ವಾಮಿ ಅವ್ರ ಕನಸನ್ನು ಕಾಂಗ್ರೆಸ್ನವ್ರು ಈಡೇರಿಸ್ತಾ ಇದ್ರೆ ನೀವು ಇವತ್ತು ವಿರೋಧ ಮಾಡ್ತಾ ಇದ್ದೀರಲ್ಲ ಅಂತ. ಇವತ್ತು DK ವರ್ಸಸ್ HDK ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಎಸ್ ಕುಮಾರಸ್ವಾಮಿ ಅವರು ಅವತ್ತು ಅಭಿವೃದ್ಧಿ ಬೇಕಾಗಿತ್ತು, ಮಾಡಬೇಕಂತಾನೆ ಮುಂದಾಳತ್ವ ತಗೊಂಡು ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಂದಾಗ ಆ ಒಂದು ಅಭಿವೃದ್ಧಿ ಸಂಕೇತವಾಗಿರಬೇಕಾದ ಸರ್ಕಾರಗಳು ಇರ್ತವೆ. ಆ ಒಂದು ಉದ್ದೇಶದಿಂದ ಅವತ್ತು ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಮಾಡ್ಬೇಕಂದಲ್ಲ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೇಕಂತ ಹೋಗಿತ್ತು. ಅವತ್ತು ಇದೇ ಥರ ರೈತರು ಹೋರಾಟ ಮಾಡಿದಾಗ ಕೂಡಲೇ ಎಚ್ಚೆತ್ಕೊಂಡು ರೈತರಿಗಿಂತ ದೊಡ್ಡದೇನಿಲ್ಲ, ರೈತರ ಸೇವೆನೇ ಮುಖ್ಯ ಅಂದ್ಕೊಂಡು ರೈತರ ಮಣ್ಣಿನ ಮಗ ಅಂದ್ಕೊಂಡು ಒಂದು ಕೀರ್ತಿರಂತ ಕುಮಾರಸ್ವಾಮಿ ಅವರು ಕೂಡಲೇ ಅದನ್ನೇನು ಮಾಡಿದ್ರು, ಇದನ್ನು ಕೈ ಬಿಟ್ಟಾಗ ರೆಡ್ ಝೋನ್ ಮಾಡಿದ್ರು. ರೆಡ್ ಝೋನ್ ಯಾಕೆ ಮಾಡಿದ್ರು ಅಂತಂದರೆ, ನಾವು ಇವಾಗ ಅದು ಟೌನ್ಶಿಪ್ ಮಾಡ್ತೀವಿ ಅಂತ ಒಂದು ನಾಮಕರಣ ಅಂತ ಮಾಡಿ ನಾವು KDB ಮಾಡ್ತೀವಿ ಅಂತ ಒಂದು ನಾಮಕರಣ ಮಾಡಿದಾಗ ಮತ್ತೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಕ್ರಿಯೇಟ್ ಆಗಬಾರ್ದು, ರೈತರ ಭೂಮಿನ ಕಳ್ಕೊಂಬಾರ್ದು, ಇಂಥ ಒಂದು ಕಿಚ್ಚಿರೋದು ಮತ್ತು ಇಂಥ ಒಂದು ಸಮೃದ್ಧಿ ಇರೋ ರಾಜ್ಯನ ಒಂದು ಪ್ರದೇಶನ ಕಳ್ಕೊಂಬಾರ್ದು ಅಂತೇಳಿ ರೆಡ್ ಝೋನ್ ಮಾಡಿತ್ತು ಸತ್ಯ. ಆದರೂ ಒಪ್ಕೊಂತ ಇದ್ದೀವಿ ನಾವು ಕುಮಾರಸ್ವಾಮಿ ಅವರು. ಇವತ್ತು ನೀವು ಬಂದಿದ್ದೀರ ನಿಮ್ಮ ಸರ್ಕಾರ, ಇವತ್ತು ಇಷ್ಟು 500 ದಿವಸಗಳಿಂದ ಅಂಗಲಾಚಿ ಬೇರಾಡ್ಕೊಂಡು ಇವತ್ತು ರಾತ್ರಿ ಹಗಲು ಒಂದೇ ಊಟ ನೀರು ಬಿಟ್ಟು ಇವತ್ತು ಇಷ್ಟು ಬೇರಾಡ್ಕೊಂತ ಇದ್ದಲ್ಲ, ಯಾಕೆ ನೀವು ಕೈ ಬಿಡ್ತಾ ಇಲ್ಲ? ಇವತ್ತು ಹೋಗ್ಲಿ, ನಿಮ್ಮ ಅಭಿಪ್ರಾಯ ಏನಿದೆ? ಟೌನ್ಶಿಪ್ ಅಂದ್ರೆ ಏನು? ಮನೆಗಳು ನಿರ್ಮಾಣ. ಇವತ್ತು ನಿಮ್ಮ ವಿಲಾಗಳಿದಾವಲ್ಲ, ವಿಲಾಗಳು, ಒಂದೊಂದು ವಿಲಾ ಕಾಸ್ಟ್ ಎಷ್ಟಿರ್ಬೋದು ಹೇಳಿ? 5-6 ಕೋಟಿ ಇರಬೇಕು ಒಂದು ವಿಲಾ. ಒಂದು 2000 ಸ್ಕ್ವೇರ್ ಫೀಟ್ ಇರೋಂಥ ವಿಲಾ ಬಂದು 5 ರಿಂದ 6 ಕೋಟಿಗೆ ಸೇಲ್ ಇದೆ. ಇವತ್ತು 1 ಎಕರೆ ಭೂಮಿ ನೀವು 2.5 ಕೋಟಿ ಕೊಡ್ತೀರಾ. ಆ 2.5 ಕೋಟಿಯಲ್ಲಿ 80% ಜನ ರೈತರೇನಿದ್ದಾರೆ ಅಲ್ಲಿ ಎಲ್ಲ ಅರ್ಧ ಎಕರೆ 5 ಕುಂಟೆ 3 ಕುಂಟೆ 10 ಕುಂಟೆ ಇರೋರು 80% ರೈತರಿದ್ದಾರೆ. ಎಷ್ಟು ಕೋಟಿ ಎಷ್ಟಿರಿ, ಎಷ್ಟು ಜನಕ್ಕೆ ತಂದು ಕೊಡ್ತೀರಿ? ಇವತ್ತು ನೀವೇ ನೋಡ್ತಾ ಇದ್ದಂಗೆ ಇವತ್ತು ಅಲ್ಲಿ 10 ಲಕ್ಷ ಮರಗಳು ಇವತ್ತು ಅಲ್ಲಿ ವಿಜೃಂಭಿಸ್ತಾ ಇದ್ದಾವೆ. ಮಲೆನಾಡಿದ್ದಂಗಿದೆ. ಇವತ್ತು ಬಿಡದಿ ಅಂತ ಟೌನ್ಶಿಪ್ ನೋಡೋಕೆ ಹೋದರೆ ಒಂದು ಸಮೃದ್ಧಿ, ಇವತ್ತು ನಿಸರ್ಗಮಯ, ಇವತ್ತು ಭೂಮಿ ತ ಎದ್ದು ಕುಣಿತಾಳೆ ಹಸುರ್ಮಯವಾಗಿ. ಅಂಥ ಜಾಗನ ನೀವು ಟೌನ್ಶಿಪ್ ಮಾಡೋಕೆ ಹೋಗ್ತಿದ್ದಲ್ಲ. ಉದ್ದೇಶ ಏನು? ರಿಯಲ್ ಎಸ್ಟೇಟ್ ಮಾಫಿಯಾ ಹೆಂಗಾಗ್ತಾ ಇದೆ ಅಂದರೆ, ಇವತ್ತು KDB ಡೆವಲಪ್ಮೆಂಟ್ಗೆ ಹೋಗಿಲ್ಲ, ಅಲ್ಲಿ ಹೋಗಿರೋದು ಯಾವುದು? GBDA ಹೋಗಿರೋದು. GBDA ಆಯ್ತಾ? KDB ಇಂದ ಇವ್ರಿಗೆ 1,55,000 ಎಕರೆಗಳು ಅಲಾಟ್ ಆಗಿದೆ, ಅಕ್ವೈರ್ ಆಗಿದೆ ಇಡೀ ರಾಜ್ಯದಲ್ಲಿ. 1,55,000 ಎಕರೆ. ಅದರಲ್ಲಿ ಇವರು ಕೊಟ್ಟು ಅಲಾಟ್ ಮಾಡಿರೋದು 41,000 ಎಕರೆ. ಇವತ್ತು ರೈತರು ಏನು ಇವತ್ತು ಇವ್ರಿಗೆ ಫೇವರ್ ಆಗಿರೋ ಬಂದಿರಂತ ಇದ್ರಲ್ಲ, 518 ರೈತರಲ್ಲಿ 465 ಜನ ರೈಲು ಅಪೀಲ್ ಇದು ಕೋರ್ಟ್ಗೆ ಹೋಗಿ ಅಪೀಲ್ ಹಾಕೊಂಡಿದ್ದಾರೆ. ನಾವು ಬೇಡ, ಕೈ ಬಿಡಿ, ನಮಗೆ ಸರ್ವೆ ಮಾಡಬಹುದಾ? ಮಾಡಂಗಿಲ್ಲ ಮೇಡಮ್. ಕೋರ್ಟ್ ಇವತ್ತು ಏನಾಗ್ತಿದೆ, ಕೋರ್ಟ್ ಕಾನೂನು ವಿಳಂಬ ಆಗ್ತದೆ. ಇವಾಗ ಅಪ್ಲಿಕೇಶನ್ ಹಾಕಿದ್ದಾರೆ, ಇವ್ರ ಕಡೆ ಅಡ್ವೊಕೇಟ್ ಆಫ್ ಜನರಲ್ ಇರ್ತಾರಲ್ಲ, ಹೋಗಿ ಡೇಟ್ ತಗೊಂತಾರೆ. ಡೇಟ್ ತಮ್ಮ ಸರ್ವೆ ಮಾಡಿ ಇಲ್ಲಿ ಏನ್ ಬೇಕು ಅಕ್ವಿಸಿಷನ್ ಮಾಡ್ಕೊಂಡು 4161 ಮಾಡಿ ನಾವು ನಿಮ್ಗೆ ಕೋರ್ಟಲ್ ಫೀಸ್ ಕಟ್ಟಿ ತಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಹೋದ್ರು. ಇವತ್ತು ಪೋಸ್ಟ್ಪೋನ್ ಎಲ್ಲ ಗ್ಯಾಪ್ ಅಲ್ಲಿ ಮಾಡ್ಕೊಬೇಕು ಇವ್ರು ಅಷ್ಟೇ. ಇವತ್ತು 18,000 ಕೋಟಿ ಪ್ರಾಜೆಕ್ಟು ಸರ್ಕಾರಕ್ಕೆ ಲಾಭ ಕೊಡ್ತಾ ಇರೋದು. 33,000 ಕೋಟಿ ಪ್ರಾಜೆಕ್ಟ್ಗೆ ಈ ಟೌನ್ಶಿಪ್ ಒಂದು ಕ್ರಿಯೇಟ್ ಆಗ್ತಾ ಇರೋದು. ಅದರಲ್ಲೂ ಕೂಡ ಇವ್ರು ತಗೊಂತ ಇರೋದು BMRD ಇಂದ 3,550 ಕೋಟಿ ಇವರು ಸಾಲ ತಗೊಂತ ಇದ್ದಾರೆ. BDA ಇಂದ 2,000 ಕೋಟಿ ಸಾಲ ತಗೊಂತ ಇದ್ದಾರೆ. 12,000 ಕೋಟಿ ಹುಡ್ಕೋ ಕಂಪ್ನಿಯಿಂದ ತಗೊಂತ ಇದ್ದಾರೆ. ಹುಡ್ಕೋ ಕಂಪ್ನಿ ಕೇಳಿದ್ರು ಕ್ವಶನ್, ನಾವು ನಿಮ್ಗೆ 12,000 ಕೋಟಿ ಕೊಡ್ಬೇಕಂದ್ರೆ ನಮ್ದು ಕಂಪ್ನಿ ಒಂದು ಕಂಡೀಷನ್ ಇದೆ ಅಂತಂದ್ರು. ಏನ್ ನಿಮ್ ಕಂಡೀಷನ್ ಅಂತಂದ್ರೆ 9,000 ಕೋಟಿ ನೀವು ಅಡಮಾನ ಕೊಡ್ಬೇಕು. ಯಾರನ್ನ ಅಡಮಾನ ಇರ್ತೀರಿ ನೀವು? ನಿಮ್ಮೆಲ್ಲ ಸಚಿವ ಸ್ಥಾನಗಳು ಇರೋರೆಲ್ಲ ಸಚಿವ ಸ್ಥಾನಗಳು ಆಸ್ತಿಗಳು ತಗೊಂಡಾಗ ಅಡಮಾನ ಹಾಕ್ತೀರಾ? ಮನೆ ಮುಖ್ಯಮಂತ್ರಿಗಳೇ ನಿಮ್ಮ ಆಸ್ತಿ ತಗೊಂಡಾಗ ಅಡಮಾನ ಹಾಕಿ 9,000 ಕೋಟಿ ತರ್ತಾ ಇದ್ದೀರಾ. ಇವತ್ತು ನಮ್ಮ ರಾಜ್ಯದ ತೆರಿಗೆಯಲ್ಲಿ ಕಟ್ಟಡಗಳು ಮತ್ತು ಅಭಿವೃದ್ಧಿ ಪಾರ್ಕ್ಗಳು CA ಸೈಟ್ಗಳು ಎಲ್ಲ ತಗೊಂಡಾಗ ಅಡಮಾನ ಹಾಕ್ತಾ ಇದ್ದೀರಿ. ಇವತ್ತು ಅಲ್ಲಿ ಹುಡ್ಕಾ ಕಂಪ್ನಿಗೆ ಏನಂತ ಹೇಳಿದೆ? ಹುಡ್ಕಾ ಕಂಪ್ನಿ ಕಂಡೀಷನ್ ನಂಬರ್ 2 ಏನಿದೆ? ನೀವು ರೈತರು 80% ರೈತರು ಕೂಡ ಒಪ್ಪಿಗೆ ಪತ್ರ ಇರಬೇಕಂತ ಸರ್ಕಾರ ಕ್ಯಾಬಿನೆಟ್ ಪಾಸ್ ಮಾಡ್ಕೊಳ್ಳುತ್ತೆ. ಎಲ್ಲ ರೈತರು ಒಪ್ಪಿಗೆ ಇದೆ ಅಂತೇಳಿ ಸರ್ಕಾರನೇ ಸುಳ್ಳು ಹೇಳ್ತಿದೆ ರೈತರಿಗೆ ಇಲ್ಲಿ. ಆ ರೀತಿಯಾಗಿ ನೀವು ಧ್ವನಿ ಎತ್ತಲಿಲ್ಲ ಅಲ್ಲ, ದನಿ ಎತ್ತಕ್ಕೆ ರಾಜಕೀಯ ಅಂತ ಇದ್ದೀರಲ್ಲ. ಇವತ್ತು ಕುಮ್ಮತ್ ಕೊಟ್ಟಿದ್ದೀರಿ, ಪ್ರಚಾರ ಕೊಟ್ಟಿದ್ದೀರಿ, ನೀವು ರೈತರಿಗೆ ಇವತ್ತು ಸದನದ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಇದೇ ಸದನದಲ್ಲಿ, ಇದೇ ಸರ್ಕಾರದ ಸದನದಲ್ಲಿ 250 ಪ್ರಶ್ನೆಗಳನ್ನ ನಾವು ಕೇಳಿದ್ವಿ. ವಿರೋಧ ಪಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು 250 ಪ್ರಶ್ನೆಗಳಿಗೆ 30 ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾದ್ರೆ 34 ಸಚಿವರು ಆಬ್ಸೆಂಟ್ ಆದ್ರು. 4 ಬಾರಿ ಅದೇ UT ಆದವರು ಸ್ಪೀಕರ್ ಅವರು ಇದ್ದಾಗ ಹೇಳ್ತಾರೆ, ಅವ್ರು ಕೇಳ್ತಾರೆ ಪ್ರಶ್ನೆಗೆ ಉತ್ತರ ಕೊಡಿ, ಸದನದಲ್ಲಿ ಪಲಾಯನ ಮಾಡಬೇಡಿ, ಅವಮಾನ ಆಗುತ್ತೆ ಸದನಕ್ಕೆ ಅಂತಂದ್ರು. ಆ ಕೇಳ್ದ ಕೂಡ ಅವರು ಬರಲಿಲ್ಲ. ಅವಾಗ ಏನ್ ಮಾಡಿದ್ರು? ಅವರೇ ಬಿಟ್ಟಿದ್ರು. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ ಮೇಡಮ್, ಇವತ್ತಿರೋದು ಅಲ್ಲಿರೋಂಥ ರೈತರ ಬಾಳ್ನ ಇವತ್ತು ನೀವು ಬೀದಿ ಪಾಳು ಮಾಡಕ್ಕೆ ಹುನ್ನಾರ ಮಾಡ್ತಿದ್ರಲ್ಲ. ನಿಮ್ಮ ಲಾಭದಾಯಕವಾಗಿ ಟೌನ್ಶಿಪ್ ಮನೆಗಳು ಯಾರು ಬೇಕು? ನೀವು ಕಟ್ಟರ ಮನೆಗೆ 5 ಕೋಟಿ ಹೋಗುತ್ತೆ. ಒಂದು 2,000 ಸ್ಕ್ವೇರ್ ಮನೆ ಕಟ್ಟಿ ಒಂದು ವಿಲಾ ಕಟ್ಟರೆ 5,000 ಕೋಟಿಗೆ ಹೋಗುತ್ತೆ. ಇವತ್ತು ನೀವು ಬಂದಿರೋ ರೀತಿ ಯಾವ ಮಟ್ಟಕ್ಕಿದೆ ಅಂದ್ರೆ ಲುಲ್ಲು ಮಾಲ್ ಗಂಟ ಬೆಳೆದೈತಿ. ಇವತ್ತು ನಿಮ್ಮ ಲುಲ್ಲು ಮಾಲ್ ಗಂಟ ಹೋಗಿ ಟ್ಯಾಕ್ಸ್ ಕಟ್ಟಲೇಬೇಕಪ್ಪ, ಟ್ಯಾಕ್ಸ್ ಕಟ್ಟಲೇಬೇಕು. ನೀವು ರೈತರ ಮಗ ಆಗಿ ಬೆಳೆದು ತಿಂದು ಏನಾದ್ರು ನೀವು ಆಗಿದ್ರೆ ಇವತ್ತು ನಿಮ್ಗೆ ರೈತರ ಸಮಸ್ಯೆ ಗೊತ್ತಾಗ್ತಾ ಇತ್ತು. ಇವತ್ತು ನೀವು ಟ್ಯಾಕ್ಸ್ ಕಟ್ಟರಲ್ಲ, ರೈತರ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ.
ಯಾಕಂದ್ರೆ ನೀವು ಟ್ಯಾಕ್ಸ್ ಕಟ್ಟರು ಪರಿಚಯ ಮಾಡ್ಬೇಕು ನೀವು, ಪ್ರತಿಪಕ್ಷವಾಗಿ ಇವತ್ತು ಟ್ಯಾಕ್ಸ್ ಕಟ್ಟೋಸ್ಕರ ಪರಿಚಯ ಮಾಡ್ಬೇಕು. ಈ ತರ ಟೌನ್ಶಿಪ್ ಮಾಡಿದ್ರೆ ಸಾವಿರಾರು ಕೋಟಿ ಟ್ಯಾಕ್ಸ್ ಕಟ್ಟಬಹುದು ಮೇಡಮ್. Right. ಇವತ್ತು ರೈತರನ್ನ ಬಾಳ್ ಇವತ್ತು ಕಣ್ಣೀರ್ ಆಗ್ತಾ ಇರಲ್ಲ. ಈ ಸರ್ಕಾರಕ್ಕೆ ಒಂದೇ ಒಂದ್ ಹೇಳ್ತೀನಿ, ಫಸ್ಟ್ ನಿಮ್ಮ ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ ಮುಖ್ಯಮಂತ್ರಿಗಳೇ. ಇವತ್ತು ನಮ್ಮ ಶಿಕ್ಷಣ ಮಂತ್ರಿ ಯಾರಂತ ಗೊತ್ತಿಲ್ಲ, ಕೃಷಿ ಮಂತ್ರಿ ಯಾರಂತ ಗೊತ್ತಿಲ್ಲ. ಹೊರ ರಾಜ್ಯದಿಂದ ಫೋನ್ ಮಾಡಿ ಕೇಳ್ತಾರೆ, ಯಾರು ನಿಮ್ಮ ಕೃಷಿ ಮಂತ್ರಿ, ಯಾರು ನಿಮ್ಮ ಶಿಕ್ಷಣ ಮಂತ್ರಿ, ಯಾರು ನಮ್ಮ ಶಿಕ್ಷಣ ಮಂತ್ರಿ, ನಮ್ಮ ಕೃಷಿ ಮಂತ್ರಿ, ನಮ್ಮ ಮುಖ್ಯಮಂತ್ರಿನೇ. ಅಂದ್ರೆ ಮುಖ್ಯಮಂತ್ರಿಗೆ ಯಾರು ಇಲ್ವಾ ಅಲ್ಲಿ ಸಚಿವರಿಗೆ ಇಲ್ವಾ ಕ್ಯಾಬಿನೆಟ್ ಅಲ್ಲಿ, ಯಾರು ಸೀನಿಯರ್ ಇಲ್ವಾ ಅಲ್ಲಿ? ಇವತ್ತು ನೀಚವಾಗಿ ಮಾತಾಡ್ತಾ ಇದ್ರೆ ಸರ್ಕಾರ ಬಗ್ಗೆ. ಇರ್ಷಾದ್ ಅವರೇ, ಈ ರಾಜಕಾರಣಿಗಳು